ಅರಿಶಿಣ ಬಳಸಿದ್ರೆ ಏನೆಲ್ಲ ಆಗುತ್ತೆ? ಏನಿದು ಕರ್ಕ್ಯುಮಿನ್? ಕರ್ಕ್ಯುಮಿನಿಂದ ಆಗುವ ಲಾಭಗಳೇನು? ನಮ್ಮ ಅಡುಗೆ ಮನೆಯ ಅವಿಭಾಜ್ಯ ಅಂಗವಾಗಿರುವ ಅರಿಶಿಣ, ಧಾರ್ಮಿಕ ಕಾರ್ಯಗಳಲ್ಲಿ ಬಳಸುವ ಅರಿಶಿಣ, ವೈಜ್ಞಾನಿಕ ದೃಷ್ಟಿಯಿಂದ ಇದನ್ನು ಬಳಸಿದ್ರೆ ಏನೆಲ್ಲ ಲಾಭಗಳಿವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇಡೀ ವಿಶ್ವದಲ್ಲಿ ನಮ್ಮ ದೇಶ ಅತ್ಯಂತ ಹೆಚ್ಚು ಅರಿಶಿಣ ಬೆಳೆಯುವುದಲ್ಲದೆ ಹೆಚ್ಚು ಪ್ರಮಾಣದಲ್ಲಿ ರಫ್ತು ಕೂಡ ಮಾಡುತ್ತೆ. ನಾವು ಅರಿಶಿಣವನ್ನು ಅಡುಗೆಯಲ್ಲಿ ಸಿಹಿ ಪದಾರ್ಥಗಳನ್ನು ಹೊರತುಪಡಿಸಿ ಎಲ್ಲಾ ಖಾರ ಪದಾರ್ಥಗಳಲ್ಲಿ ಗೋಲ್ಡನ್ ಮಿಲ್ಕ್ ರೂಪದಲ್ಲಿ, ಅರಿಶಿಣ ನೀರು ಅಥವಾ ಕರ್ಕ್ಯುಮಿನ್ ಸಪ್ಲಿಮೆಂಟ್ಸ್ ರೂಪದಲ್ಲಿ ಬಳಸುತ್ತೇವೆ. ಅರಿಶಿಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬಂದಿರೋದು ಅದರಲ್ಲಿರುವ ಕರ್ಕ್ಯುಮಿನ್ನಿಂದ. ಆದರೆ ನಮ್ಮ ರಕ್ತನಾಳಗಳು ನೇರವಾಗಿ ಕರ್ಕ್ಯುಮಿನ್ ಹೀರ್ಕೊಳ್ಳೋದು ಕಷ್ಟ. ಆದ್ದರಿಂದಲೇ ನಾವು ಅರಿಶಿಣದ ಹಾಲು ಅಥವಾ ಅರಿಶಿಣದ ನೀರು ಸೇವಿಸುವಾಗ ಸ್ವಲ್ಪ ಅಂದ್ರೆ ಚಿಟಿಕೆಯಷ್ಟು ಕರಿಮೆಣಸಿನ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬೆರೆಸಬೇಕು. ಇಲ್ಲೇನಾಗುತ್ತೆ ಅಂತಂದ್ರೆ ಕರಿಮೆಣಸಿನಲ್ಲಿರ್ತಕ್ಕಂಥ ಪಿಪೆರೈನ್ ಇದು ಕರ್ಕ್ಯುಮಿನ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ಆದ್ರಿಂದ ನಾವು ಅರಿಶಿಣದ ಜೊತೆ ಚಿಟಿಕೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಬಳಸಿದ್ರೆ ಅರಿಶಿಣದ ಸಂಪೂರ್ಣ ಲಾಭ ನಾವು ಪಡೆದುಕೊಳ್ಬಹುದು. ಅಧ್ಯಯನದ ಪ್ರಕಾರ ಈ ಕರ್ಕ್ಯುಮಿನ್ ಏನಿದೆಯಲ್ಲ, ಇದು ಬ್ರೈನ್ ಟ್ರಾನ್ಸ್ಮಿಟರ್ಸ್ಗಳಾದ ಸೆರೆಟೋನಿನ್ ಮತ್ತು ಡೊಪಮೈನ್ಗಳ ತಯಾರಿಕೆಯನ್ನು ಉತ್ತೇಜಿಸುತ್ತದೆ, ಖಿನ್ನತೆಗೆ ಒಳಗಾಗದಂತೆ ತಡೆಯುತ್ತದೆ, ಅಲ್ಝೈಮರ್ನಂಥ ಕಾಯಿಲೆಗಳಲ್ಲಿ ಕೂಡ ಲಾಭಕಾರಿ. ಈ ಕರ್ಕ್ಯುಮಿನ್ ಸೈಟೋಕಿನ್ಗಳ ಬಿಡುಗಡೆ ತಡೆಯುತ್ತದೆ. ಈ ಸೈಟೋಕಿನ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಬಿಡುಗಡೆ ಆದ್ರೆ ಟ್ಯೂಮರ್ಗಳ ವಿರುದ್ಧ ಹೋರಾಡುತ್ತವೆ. ಆದರೆ ಹೆಚ್ಚು ಬಿಡುಗಡೆ ಆದ್ರೆ ಹೃದಯ ಸಂಬಂಧಿ ತೊಂದರೆ ಉಂಟು ಮಾಡುತ್ತವೆ. ಅಂದ್ರೆ ಕರ್ಕ್ಯುಮಿನ್ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ರಾಮಬಾಣ. ಕರ್ಕ್ಯುಮಿನ್ ನಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದು ಹೇರ್ ಫಾಲಿಕಲ್ಗಳನ್ನು ಸದೃಢಗೊಳಿಸುತ್ತದೆ, ರಕ್ತ ಸಂಚಾರ ಸುಗಮಗೊಳಿಸುತ್ತದೆ. ಕೊಬ್ಬರಿ ಎಣ್ಣೆಯಲ್ಲಿ ಒಂದ್ ಸ್ವಲ್ಪ ಅರಿಶಿಣ ಹಾಕಿ ನಾವು ಇದನ್ನ ತಲೆಗೆ ಬಳಸಬಹುದು. ಅರ್ಧ ಗಂಟೆ ನಂತರ ತಲೆ ತೊಳೆದುಕೊಳ್ಬೇಕು. ಕರ್ಕ್ಯುಮಿನ್ ಇದು ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್. ಅಧ್ಯಯನದ ಪ್ರಕಾರ ಇದನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ, ಅಂದ್ರೆ ಕರ್ಕ್ಯುಮಿನ್ ಸಪ್ಲಿಮೆಂಟ್ಸ್ ತೆಗೆದುಕೊಂಡ್ರೆ ಆಸ್ಪಿರಿನ್ ನಂತೆ ಕೆಲಸ ಮಾಡುತ್ತದೆ. ಇಲ್ಲಿ ಕರ್ಕ್ಯುಮಿನ್ ಸಪ್ಲಿಮೆಂಟ್ಸ್ ಯಾಕಂತಂದ್ರೆ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಇರೋದು ಕೇವಲ 3%. ನಮಗೆ ಬೇಕಾದ ಪ್ರಮಾಣ ಸಿಗೋದಿಲ್ಲ. ಆದ್ರಿಂದ ಕರ್ಕ್ಯುಮಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಮಾತ್ರೆಗಳ ರೂಪದಲ್ಲಿ ಕೂಡ ಮಾರ್ಕೆಟ್ನಲ್ಲಿ ಲಭ್ಯವಿವೆ. ಅರಿಶಿಣದಿಂದ ಅನೇಕ ಔಷಧಿಗಳು ಕೂಡ ನಾವು ತಯಾರಿಸಬಹುದು. ಹರಿದ್ರಾದ್ಯ ಘೃತ ಆಗಿರಬಹುದು. ಈ ಘೃತವು ಕಾಮಾಲೆ ರೋಗದಲ್ಲಿ ವಿಶೇಷ ಲಾಭ ಕೊಡುತ್ತವೆ. ಹರಿದ್ರಾದಿ ಚೂರ್ಣ ಆಗಿರಬಹುದು, ಇದರಿಂದ ಶ್ವಾಸರೋಗ ಶಾಂತವಾಗುತ್ತದೆ. ಹರಿದ್ರಾಖಂಡ ಆಗಿರಬಹುದು, ಇದು ಚರ್ಮ ರೋಗಗಳಿಗೆ ಸಿದ್ಧ ಔಷಧವಾಗಿದೆ. ಇಲ್ಲಿ ಹರಿದ್ರಾ ಅಂತಂತಂದ್ರೆ ಅರಿಶಿಣ ಎಂದರ್ಥ. ಮುಖದ ಕಾಂತಿ ಹೆಚ್ಚಿಸುವಲ್ಲಿ ಮತ್ತು ಸುಕ್ಕು ನಿವಾರಿಸುವಲ್ಲಿ ಅರಿಶಿಣವು ತುಂಬಾನೇ ಲಾಭದಾಯಕವಾಗಿದೆ. ಇದರಲ್ಲಿರುವ ಗ್ಲುಟಾಥಯಾನ್ ಮುಖದ ಹೊಳಪನ್ನು ಹೆಚ್ಚಿಸುವ ಕಾರ್ಯ ಮಾಡುತ್ತದೆ. ಅರಿಶಿಣವು ರಕ್ತ ಶುದ್ಧೀಕರಿಸುವ ಕಾರ್ಯ ಮಾಡೋದ್ರಿಂದ ಮೊಡವೆಗಳು ಆಗುವುದೇ ಇಲ್ಲ. ಒಂದ್ ವೇಳೆ ಆಗಿದ್ದರೂ ಅದರ ಮೇಲೆ ಸ್ವಲ್ಪ ಅರಿಶಿಣ ಹಚ್ಚಿದ್ರೆ ಅವು ಮಾಯವಾಗುತ್ತವೆ. ಯಾಕೆಂದ್ರೆ ಇಲ್ಲಿ ಅರಿಶಿಣ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೂಡ ಕೆಲಸ ಮಾಡುತ್ತೆ. ಅರಿಶಿಣದ ಪುಡಿಗೆ ಸಮ ಪ್ರಮಾಣದ ಬೆಲ್ಲದ ಪುಡಿ ಸೇರಿಸಿ, ಸ್ವಲ್ಪ ಕರಿಮೆಣಸಿನ ಪುಡಿ ಮತ್ತು ಸ್ವಲ್ಪ ತುಪ್ಪ ಸೇರಿಸಿ ಹುರಿದು ಸ್ವಲ್ಪ ಗಟ್ಟಿಯಾಗುವವರೆಗೆ ಕಾಯಿಸಿ ಇದನ್ನು ಶೇಖರಿಸಿಟ್ಕೊಂಡು ದಿನಾ ಒಂದು ಕಡ್ಲೆಕಾಯಿ ಗಾತ್ರದಷ್ಟು ಸೇವನೆ ಮಾಡೋದ್ರಿಂದ ಪದೇ ಪದೇ ಆಗುವ ನೆಗಡಿ ಕಡಿಮೆ ಆಗುತ್ತದೆ. ಅರಿಶಿಣವನ್ನು ಕೆಂಡದ ಮೇಲೆ ಹಾಕಿ ಹೊಗೆಯನ್ನು ಮೂಗಿನಿಂದ ಎಳೆದುಕೊಳ್ಳೋದ್ರಿಂದ ಕೂಡ ಆಗ ತಾನೇ ಬಂದಿರುವ ನೆಗಡಿಯು ಎಷ್ಟು ಕಷ್ಟ ಕೊಡುತ್ತಿದ್ರೂ ತಕ್ಷಣ ಶಾಂತವಾಗುತ್ತದೆ. ಅರಿಶಿಣದ ಕೊಂಬನ್ನು ಸುಟ್ಟು ಭಸ್ಮ ಮಾಡಿ ಈ ಭಸ್ಮಕ್ಕೆ ಉಪ್ಪು ಸೇರಿಸಿ ಹಲ್ಲು ಉಜ್ಜೋದ್ರಿಂದ ಹಲ್ಲು ನೋವು ನಿವಾರಣೆಯಾಗಿ ದಂತಕ್ಷಯ ತಡೆಯುತ್ತದೆ. ಅರಿಶಿಣದ ಕೊಂಬನ್ನು ತೇಯ್ದು ಜೇನುತುಪ್ಪದಲ್ಲಿ ಮಲಗುವ ಮುಂಚೆ ನೆಕ್ಕಿಸಿದ್ರೆ ರಾತ್ರಿ ಮೂತ್ರ ವಿಸರ್ಜನೆ ಮಾಡುವ ಅಭ್ಯಾಸ ಏನಿದೆಯಲ್ಲ, ಅದು ನಿಲ್ಲುತ್ತದೆ. ಬೇಳೆ ಮತ್ತು ತರಕಾರಿಗಳನ್ನು ಬೇಯಿಸುವಾಗ ಚಿಟಿಕೆ ಅರಿಶಿಣ ಹಾಕಿ ಬೇಯಿಸಿದ್ರೆ ಬೇಳೆ ಬೇಗನೆ ಬೇಯುತ್ತದೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಅರಿಶಿಣ ಬೆರೆಸಿದ ಹಾಲು ಸೇವಿಸಿದಾಗ, ಈ ಗೋಲ್ಡನ್ ಮಿಲ್ಕ್ ಸೇವಿಸಿದಾಗ ನಮ್ಮ ದೇಹದಲ್ಲಿ ಟ್ರಿಪ್ಟೋಫ್ಯಾನ್ ಉತ್ಪಾದಿಸುತ್ತದೆ. ಈ ಟ್ರಿಪ್ಟೋಫ್ಯಾನ್ ಏನಿದೆಯಲ್ಲ, ಇದನ್ನ ನಮ್ಮ ದೇಹ ಮೆಲೆಟೋನಿನ್ ಮತ್ತು ಸೆರೆಟೋನಿನ್ ತಯಾರಿಸಲು ಬಳಸ್ಕೊಳ್ಳುತ್ತೆ. ಮೆಲೆಟೋನಿನ್ ಏನ್ ಮಾಡುತ್ತೆ? ಸುಖ ನಿದ್ರೆ ತರಿಸುತ್ತದೆ. ಅದೇ ರೀತಿ ಸೆರೆಟೋನಿನ್ ನಮ್ಮ ಪಾಚನ ಶಕ್ತಿ ಹೆಚ್ಚಿಸುತ್ತೆ, ನಿದ್ರಾ ಸಮಸ್ಯೆ ಸರಿಪಡಿಸುತ್ತೆ, ನಮ್ಮ ಮೂಡು ಕೂಡ ಚೆನ್ನಾಗಿಡುತ್ತೆ, ನಾವು ಖಿನ್ನತೆಗೆ ಒಳಗಾಗೋದಿಲ್ಲ. ಹೀಗೆ ಈ ಹಾಲು ಪ್ರತಿದಿನ ಸೇವಿಸೋದ್ರಿಂದ ನಮಗೆ ಮೂಳೆ ಸಂಬಂಧಿ ರೋಗಗಳು ಕೂಡ ಬರೋದಿಲ್ಲ. ಕ್ಯಾನ್ಸರ್ ಜೀವಕೋಶಗಳನ್ನು ಕೂಡ ಬೆಳೆಯಲು ಬಿಡೋದಿಲ್ಲ ಈ ಅರಿಶಿಣ ಹಾಲು ಅಥವಾ ಗೋಲ್ಡನ್ ಮಿಲ್ಕ್. ಇಷ್ಟೆಲ್ಲಾ ಉಪಯೋಗಗಳನ್ನು ಹೊಂದಿರುವ ಅರಿಶಿಣ ಸರಿಯಾದ ಪ್ರಮಾಣದಲ್ಲಿ ಬಳಸಿದ್ರೆ ಒಳ್ಳೆಯದು. ಅಮೃತ ಕೂಡ ಹೆಚ್ಚಾದ್ರೆ ವಿಷ.
ಹೆಚ್ಚು ಅರಿಶಿಣ ಸೇವಿಸಿದ್ರೆ ನಮ್ಮ ದೇಹ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲು ತೊಂದರೆ ಆಗಬಹುದು. ಅರಿಶಿಣವು ರಕ್ತದಲ್ಲಿನ ಸಕ್ಕರೆ ಮಟ್ಟ ಕಡಿಮೆ ಮಾಡಬಹುದು. ಆದ್ದರಿಂದ ಮಧುಮೇಹ ಔಷಧಿ ತೆಗೆದುಕೊಳ್ಳುವವರು ವೈದ್ಯರನ್ನು ಕೇಳಿ ತೆಗೆದುಕೊಳ್ಬೇಕು. ಮೂತ್ರಪಿಂಡ ಸಮಸ್ಯೆ ಇರುವವರು ಹೆಚ್ಚು ಅರಿಶಿಣ ಸೇವಿಸಬಾರದು. ತೂಕ ತುಂಬಾ ಕಡಿಮೆ ಇರುವವರು ಕೂಡ ಹೆಚ್ಚು ಅರಿಶಿಣ ಸೇವಿಸಬಾರದು. ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಔಷಧಿ ಸಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.